ಬನ್ನೀಗ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಕೊಪ್ಪಳದಲ್ಲಿ ಆನ್ಲೈನ್ ಗೇಮಿಂಗ್ನಲ್ಲಿ ಬಾಲಕ ಅಟ್ಟಹಾಸ ಮೆರೆದಿದ್ದಾನೆ. ತಂದೆ ಅಕ್ಕನನ್ನ ಇರಿದು ಕೊಂದಿದ್ದಾನೆ. ಹಾಸನದ ಕೋರ್ಟ್ ಮುಂದೆನೇ ರೌಡಿ ಶೀಟರ್ ಹತ್ಯೆಗೈಯಲಾಗಿದೆ. ಅತ್ತ ವಿಜಯಪುರದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದ್ದು ಆತಂಕ ಮೂಡಿಸಿದೆ. ಬೆಂಗಳೂರಿನಲ್ಲಿ 5 ವರ್ಷ ಮಗುವಿನ ಕೊಲೆ ಪ್ರಕರಣದ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ಮಗುವಿನ ತಾಯಿಯ ಪ್ರಿಯಕರ ಮೋಹನ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಗು ಸಾವಿಗೀಡಾದ 15 ದಿನದಲ್ಲಿ ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ಪ್ರಿಯಕರ ಮೋಹನ್ ಮತ್ತು ಮಗುವಿನ ತಾಯಿ ಪ್ರಿಯಾಂಕಾ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಮೋಹನ್ ಅರೆಸ್ಟ್ ಆಗುತ್ತಿದ್ದಂತೆ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ಲು. ಇನ್ನು ಮಗುವಿನ ಕೊಲೆ ಮುಚ್ಚಿ ಹಾಕಲು ಈ ಜೋಡಿ ಖತರ್ನಾಕ್ ಪ್ಲಾನ್ ಮಾಡಿತ್ತು. ಮಾರ್ಚ್ 24ರ ರಾತ್ರಿ ಕೋಲಾರದ ಕಾಫಿ ಡೇಗೆ ಹೋಗಿದ್ದ ಪ್ರಿಯಾಂಕಾ ಹಾಗೂ ಮೋಹನ್ ಮಗುವನ್ನು ಕೂಡ ಕರೆದುಕೊಂಡು ಹೋಗಿದ್ರು. 25ರ ಬೆಳಿಗ್ಗೆ ಸಾವಿಗೀಡಾದ ಮಗುವನ್ನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಕೊಲೆ ನಡೆದ ದಿನದ ಬಟ್ಟೆಗಳನ್ನು ಕೇಳಿದರೆ ಮಗು ಬಟ್ಟೆ ವಾಶ್ ಮಾಡಿದ್ದಾಗಿ ಮೋಹನ್ ಹೇಳಿದ್ದ. ಸಿಸಿಟಿವಿ ಪರಿಶೀಲನೆ ವೇಳೆ ಪೊಲೀಸರಿಗೆ ಸಾಕ್ಷ್ಯ ನಾಶ ಮಾಡಿರೋದು ಬೆಳಕಿಗೆ ಬಂದಿತ್ತು. ಸದ್ಯ ತಲೆಮರೆಸಿಕೊಂಡಿರುವ ಪ್ರಿಯಾಂಕಳಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಿದ್ದ ಕೋಲಾರದ ಮಹಿಳೆ ಸಾವನ್ನಪ್ಪಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅವಗಾನಪಳ್ಳಿ ಗ್ರಾಮದ ಬಳಿ ನಡೆದಿದ್ದ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗಿದ್ದೇ ಸಾವನ್ನಪ್ಪಿದ್ದಾರೆ. ರಸ್ತೆ ಬದಿಯ ಅಶ್ವತ್ಥ ಕಟ್ಟೆ ಮೇಲೆ ಕುಳಿತಿದ್ದ ಮಹಿಳೆಗೆ ಕಾರು ಡಿಕ್ಕಿ ಹೊಡೆದಿತ್ತು. ಅಪಘಾತದಲ್ಲಿ 2 ಕಾಲು ಮುರಿದು ಮಹಿಳೆ ತೀವ್ರವಾಗಿ ಗಾಯಗೊಂಡಿದ್ರು. ಘಟನೆಯಲ್ಲಿ ಕಾರಿನಲ್ಲಿದ್ದ 3 ಗಾಯಗಳಾಗಿತ್ತು. ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಹೆದ್ದಾರಿಯಲ್ಲಿ ಯೂಟರ್ನ್ ಪಡೆಯುತ್ತಿದ್ದ ಟ್ರಕ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಘಟನೆ ಕೋಲಾರ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿಯ ಅತ್ತಿವಟ್ಟ ಗೇಟ್ ಬಳಿ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಕೆಎಸ್ಆರ್ಟಿಸಿ ಬಸ್ನ ಮುಂಭಾಗ ಸಂಪೂರ್ಣ ಜಖಂ ಆಗಿದೆ. ಕೋಲಾರ ಕಡೆಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಬಸ್ಗೆ ಎಡಬದಿಯಿಂದ ಬಲಬದಿಗೆ ಏಕಾಏಕಿ ಯೂಟರ್ನ್ ಹೊಡೆದ ಟ್ರಕ್ ಡಿಕ್ಕಿ ಹೊಡೆದಿದೆ. ಇದರಿಂದ ಬಸ್ ಚಾಲಕ ನಿಯಂತ್ರಣ ತಪ್ಪಿ ಅಪಘಾತವಾಗಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳಿಗೆ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ವಿಲ್ಲಾ ಒಂದರಲ್ಲಿ 35 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ರೆ ಮತ್ತೊಂದೆಡೆ ಪೇಂಟ್ ಹೊಡೆಯುವ ನೆಪದಲ್ಲಿ ಚಿನ್ನಾಭರಣ ಕಳವು ಮಾಡಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಯಲಹಂಕ ತಾಲೂಕಿನ ಅದ್ದೆ ವಿಶ್ವನಾಥಪುರ ಬಳಿಯ ಪ್ರೆಸ್ಟೀಜ್ ವಿಲ್ಲಾದಲ್ಲಿ 35 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ. ಅಡುಗೆ ಕೋಣೆಯಿಂದ ಒಳಗೆ ನುಗ್ಗಿದ್ದ 3-4 ಮುಸುಕುದಾರಿಗಳು ಈ ಕೃತ್ಯ ಎಸಗಿದ್ದಾರೆ. ಮನೆ ಮಾಲೀಕರು ಗಾಢ ನಿದ್ರೆಗೆ ಜಾರಿದ್ರಿಂದ ಬೆಳಿಗ್ಗೆ ವಿಲ್ಲಾ ಒಳಗೆ ಓಡಾಡಿದ ಕಳ್ಳರು ಚಿನ್ನಾಭರಣ ದೋಚಿ ಕಾಲ್ಕೆತ್ತಿದ್ದಾರೆ. ಬೆಳಿಗ್ಗೆ ಮಾಲೀಕರು ನೋಡಿದ್ರೆ ಕಳ್ಳತನ ಆದದ್ದು ಬೆಳಕಿಗೆ ಬಂದಿದೆ. ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಜಾನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಪೇಂಟ್ ಹೊಡೆಯೋ ನೆಪದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ದಾಸನಪುರದ ರಾಮಾಂಜನೇಯ ಬಡಾವಣೆಯಲ್ಲಿ ನಿತ್ಯಾ ಚಂದ್ರಶೇಖರ್ ಎಂಬುವರ ಮನೆಯಲ್ಲಿ 25 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಕಳುವಾಗಿದೆ. ನಿನ್ನೆ ಪವನ್ ಕುಮಾರ್, ಮಂಜುನಾಥ್, ವೆಂಕಟೇಶ್ ಎನ್ನುವರು ಪೇಂಟ್ ಮಾಡ್ತಿದ್ದಾಗ ಹೊರಗೆ ಮಗು ಅಳುವ ಶಬ್ದ ಕೇಳಿಬಂತು. ನಿತ್ಯಾ ಹೊರಹೋಗಿ ಬರುವಷ್ಟರಲ್ಲಿ ಬೀರೂರಿನಲ್ಲಿದ್ದ 254 ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಳಗಡೆ ಎಲ್ಲ ಬಂದಿದ್ರು ಅವರು ಪೇಂಟವರು. ನಾನೇನು ಮಾಡಿದ್ದೆ, ಇಲ್ಲೇ ಇರ್ತೀವಲ್ಲ ನಾವು ಮನೆಯವರು, ಎಲ್ಲೂ ಹೋಗಲ್ವಲ್ಲ, ಬೀಗ ಇನ್ನೇನು ತಡಿ ಅಂತಂದ್ಬಿಟ್ಟು ನಾನು ಮಗು ಇತ್ತಲ್ಲ ಅಂತಂದ್ಬಿಟ್ಟು ನಾನು ಸ್ವಲ್ಪ ಹಂಗೆ ಅವ್ರನ್ನೇ ನೋಡ್ಕೊಂಡು ಹಂಗೆ ಇದ್ದೆ. ಮಗು ಏನು ಮಾಡ್ತು, ಆಚೆ ಕಡೆ ಪಾರ್ಕಿಂಗಲ್ಲಿ ಬಿದ್ದುಬಿಡ್ತು ಮೇಲಿಂದ. ಮಗು ಬಿದ್ದಿದ್ದಕ್ಕೆ ನಾನು ಸ್ವಲ್ಪ ಆ ಕಡೆ ಗಮನ ಕೊಡ್ದಂಗೆ ಅಯ್ಯೋ ಮಗು ಬಿದ್ದೋಯ್ತಲ್ಲ ಅಂತಂದ್ಬಿಟ್ಟು ನಾನು ಸ್ವಲ್ಪ ಅದ್ರ ಕಡೆನೇ ಗಮನ ಕೊಟ್ಕೊಂಡು ಕೂತ್ಕೊಂಡೆ. ಅವಾಗ ಇವರೆಲ್ಲ ಪೇಂಟವ್ರು ಇಲ್ಲೇ ಇದ್ದರು. ಬೀಗ ಬೇರೆ ಇತ್ತಲ್ಲ, ಇದು ಬೀರ್ ಬೇರೆ ಇದ್ದು ನೋಡ್ಕೊಂಡಿದ್ರಲ್ಲ ಅವರೇನೇ ಎತ್ಬಿಟ್ಟಿದ್ದಾರೆ ಸರ್. ಮೈಸೂರು ನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ 41 ಕಳುವು ಹಾಗೂ 3 ವಂಚನೆ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಅಲ್ಲದೆ 2,09 ಲಕ್ಷ ಮೌಲ್ಯದ 1 ಕೆಜಿ 578 ಗ್ರಾಂ ಚಿನ್ನಾಭರಣ ಜಪ್ತಿಯಾಗಿದೆ. 3 ಕೆಜಿ 578 ಗ್ರಾಂ ಬೆಳ್ಳಿ ಪದಾರ್ಥ, 10 ವಾಹನಗಳು ಮತ್ತು 2,76,786 ರೂಪಾಯಿ ನಗದು ಹಾಗೆ ಇನ್ನಿತರ ಸ್ವತ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 1,40 ಲಕ್ಷ ಮೌಲ್ಯದ 280 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಈ ಒಟ್ಟು ಕೇಸಸಲ್ಲಿ ಇಂಪಾರ್ಟೆಂಟ್ ಆಗಿ 10 HPT ಕೇಸಸ್, ಅದರಲ್ಲಿ 9 ಹೌಸ್ ಬ್ರೇಕಿಂಗ್ ಥೆಫ್ಟ್, 4 ಸರ್ವೆಂಟ್ ಥೆಫ್ಟ್, 10 ವೆಹಿಕಲ್ ಥೆಫ್ಟ್,
ಮತ್ತು 5 ಆರ್ಡಿನರಿ ಥೆಫ್ಟ್ ಕೇಸಸನ್ನು ನಾವು ಅಲ್ಲಿ ರಿಕವರಿ ಮಾಡಿದ್ದೀವಿ. ವಿದೇಶದಿಂದ ತಂದಿದ್ದ 2 ಕೋಟಿ ಮೌಲ್ಯದ ಗಾಂಜಾ ಜಪ್ತಿಯಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹೈಡ್ರೋ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿಟ್ಟು 2 ಕೋಟಿ 33 ಲಕ್ಷ ಮೌಲ್ಯದ 6.66 ಕೆಜಿ ತೂಕದ ಹೈಡ್ರೋಫೋನಿಕ್ ಗಾಂಜಾವನ್ನ ಬ್ಯಾಂಕಾಕ್ನಿಂದ ತರಲಾಗಿತ್ತು. ಏರ್ಪೋರ್ಟ್ನಲ್ಲಿ ಪರಿಶೀಲನೆ ವೇಳೆ ಗಾಂಜಾ ಸಮೇತ ಆರೋಪಿಗಳು ಸಿಕ್ಕಿಬಿದ್ದಿದ್ದು ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವ ಅಂಚೆ ಇಲಾಖೆ ಕಚೇರಿಯಲ್ಲಿನ ಲಾಕರ್ ಕಳುವಿಗೆ ಯತ್ನ ನಡೆದಿದೆ. ಬಾಗಿಲು ಮುರಿದು ಒಳ ಪ್ರವೇಶಿಸಿದ ಕಳ್ಳರು ಹಳೆ ಲಾಕರ್ನಲ್ಲಿದ್ದ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನು ಕದಿಯೋದಕ್ಕೆ ಯತ್ನಿಸಿದ್ದಾರೆ. ಆದರೆ ಲಾಕರ್ ಓಪನ್ ಆಗದೇ ಇದ್ದಾಗ ಬಂದ ದಾರಿಗೆ ಸುಂಕವಿಲ್ಲದೆ ಕಾಲ್ಕೆತ್ತಿದ್ದಾರೆ. ಕಚೇರಿಯಲ್ಲಿದ್ದ ದಾಖಲೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ. ಲಾಕರ್ ಹೊತ್ಕೊಂಡು ಹೋಗೋದಕ್ಕೂ ಕೂಡ ವಿಫಲ ಯತ್ನ ನಡೆಸಿದ್ದಾರೆ. ಹಳೆ ಕಾಲದ ಗಟ್ಟಿಮುಟ್ಟಾಗಿದ್ದ ಲಾಕರ್ ಮುರಿಯಲಾಗದೆ ಎತ್ಕೊಂಡು ಹೋಗೋದಕ್ಕೂ ಆಗದೆ ಖದೀಮರು ಅದನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಸ್ತೂರಿ ನಗರದಲ್ಲಿ ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ನಡೆದ ಘಟನೆ. ಸರ್ವಿಸ್ಗೆ ಬಂದಿದ್ದ 4 ಕಾರುಗಳನ್ನು ಸುಟ್ಟು ಕರಕಲಾಗಿಸಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಸದ್ಯ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಎಐಸಿಸಿ ಕಾರ್ಯದರ್ಶಿಯಾಗಿದ್ದ, ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಅವರ ಮೊಮ್ಮಗ ಸೂರಜ್ ಹೆಗಡೆ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಅವರಿಗೆ ಹೃದಯಾಘಾತ ಸಂಭವಿಸಿತು. ಕೂಡಲೇ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸೂರಜ್ ಹೆಗಡೆ ತಮಿಳುನಾಡು, ಪುದುಚೇರಿ ಕಾಂಗ್ರೆಸ್ ಉಸ್ತುವಾರಿಯೂ ಆಗಿದ್ರು. ಸೂರಜ್ ಹೆಗಡೆ ನಿಧನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಸೂರಜ್ ಹೆಗಡೆ ನಿಧನದ ಸುದ್ದಿ ತಿಳಿದು ಆಘಾತವಾಗಿದೆ. ಪಕ್ಷ ಬಲವರ್ಧನೆಗೆ ಅವರು ಕೊಟ್ಟ ಕೊಡುಗೆ ಅನನ್ಯ. ಸಕ್ರಿಯ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ಅಂತ ಟ್ವಿಟರ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಬಿಎಸ್ಎಫ್ ಯೋಧನ ಅಂತ್ಯಕ್ರಿಯೆ ಇವತ್ತು ನೆರವೇರಲಿದೆ. ನಿನ್ನೆ ವಿಜಯಪುರ ಬೈಪಾಸ್ ಬಳಿ ಅಪಘಾತದಲ್ಲಿ ಯೋಧ ಮಹದೇವ್ ಡಪ್ಪಳಾಪುರ ಮೃತಪಟ್ಟರು. ಒಮ್ನಿ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಮಹದೇವ್ ಸಾವನ್ನಪ್ಪಿದ್ರು. ಬಾಗಲಕೋಟೆಯ ಸ್ವಗ್ರಾಮ ಗದ್ಯಾಳದ ಹೊಲದಲ್ಲಿ ಇಂದು ಸಂಜೆ 4 ಗಂಟೆಗೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಬಿಡದಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಭಾಗದ ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಿದ್ದಾರೆ. ರೈತರ ಪ್ರತಿಭಟನೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಥ್ ಕೊಟ್ಟಿದ್ದಾರೆ. ಯೋಜನೆಗೆ ಭೂಸ್ವಾಧೀನಗೊಳ್ಳುತ್ತಿರುವ ಬನಗಿರಿ, ಮಾರೇಗೌಡನದೊಡ್ಡಿ ಗ್ರಾಮಗಳ ಜಮೀನು ವೀಕ್ಷಣೆ ಮಾಡಿದ್ದಾರೆ. ಮೈಸೂರಿನಲ್ಲಿ ನೂರಾರು ಜನರಿಗೆ ಚಿನ್ನ ವಂಚಿಸಿದ ಚಿನ್ನ ತಂಬಿ ವಿರುದ್ಧ 310 ದೂರುಗಳು ದಾಖಲಾಗಿದೆ. ಪ್ರಕರಣ ಬೆಂಗಳೂರಿಗೆ ವರ್ಗವಾಗುವಂತ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ನಕಲಿ ಆಡ್ಬ್ಲೂ ತಯಾರಿಕಾ ಜಾಲ ಪತ್ತೆ ಮಾಡಲಾಗಿದೆ. ಸರ್ಕಾರಿ ಯೂರಿಯಾ ಬಳಸಿ ನಕಲಿ ಆಡ್ಬ್ಲೂ ತಯಾರಿಕೆ ಮಾಡುತ್ತಿದ್ದ ಜಾಲವನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಚದರಪುರ ಗೇಟ್ ಬಳಿ ಡೀಸೆಲ್ ವಾಹನಗಳಲ್ಲಿ ಮಾಲಿನ್ಯ ಕಡಿಮೆ ಮಾಡಲು ಬಳಸುವ ರಾಸಾಯನಿಕ ದ್ರವ ಅಕ್ರಮ ತಯಾರಿ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ರಾಜಸ್ಥಾನ್ ಮೂಲದ ಜೋಗೇಂದ್ರ ಸಿಂಗ್ಗೆ ಸೇರಿದ ನಕಲಿ ಕಂಪನಿ ಇದಾಗಿದೆ. ಇಲ್ಲಿ ಪ್ರತಿಷ್ಠಿತ ಕಂಪನಿಗಳ ಹೆಸರಿನಲ್ಲಿ ಆಡ್ಬ್ಲೂ ತಯಾರಿಕೆ ಮಾಡಲಾಗುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಕೃಷಿ, ಪೊಲೀಸ್, ಕಾನೂನು ಮಾಪನ ಶಾಸ್ತ್ರ, ಕೈಗಾರಿಕೆ ಇಲಾಖೆ, ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಈ ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ನೂರಾರು ಜನರಿಗೆ ಚಿನ್ನ ವಂಚಿಸಿದ ಚಿನ್ನ ತಂಬಿ ಅಲಿಯಾ ಸೌಂದರ್ ರಾಜ್ ವಿರುದ್ಧ 310 ದೂರುಗಳು ಬಂದಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿ ಚಿನ್ನ ತಂಬಿ 2017ರಿಂದ 2026ರವರೆಗೆ ನಿರಂತರವಾಗಿ ವಂಚನೆ ಮಾಡಿದ್ದಾನೆ. ಸದ್ಯಕ್ಕೆ ಚಿನ್ನ ತಂಬಿ ವಿರುದ್ಧ 5 ಎಫ್ಐಆರ್ ದಾಖಲಾಗಿದೆ ಎಂದು ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಬೆಂಗಳೂರು ಸೇರಿ ಎಲ್ಲ ಜಿಲ್ಲೆಗಳ ಜನರು ವಂಚನೆಗೊಳಗಾಗಿದ್ದಾರೆ. ತನಿಖೆಯನ್ನು ಬೆಂಗಳೂರಿಗೆ ವರ್ಗಾಯಿಸುವಂತೆ ಪ್ರಕ್ರಿಯೆ ನಡೆಯುತ್ತಿದೆ. ಸದ್ಯಕ್ಕೆ ಆರೋಪಿ ಚಿನ್ನತಂಬಿ ಜೈಲಿನಲ್ಲಿದ್ದಾನೆ. ಆರೋಪಿಯ ಆಸ್ತಿ ಜಪ್ತಿಗೆ ಕೂಡ ಕಾನೂನು ಪ್ರಕ್ರಿಯೆ ನಡೆಸಿದ್ದೇವೆ ಎಂದು ಲಾಟ್ಕರ್ ಮಾಹಿತಿ ನೀಡಿದ್ದಾರೆ. ಹಾಸ್ಟೆಲ್ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ಸಂಬಂಧ ತನಿಖೆಗೆ ಆಗ್ರಹಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದವರು ಕಾಲ್ನಡಿಗೆ ಜಾಥಾ ನಡೆಸಿದ್ದಾರೆ. ಕೋಲಾರದ ನಚಿಕೇತ ನಿಲಯದಿಂದ ಲೋಕಾಯುಕ್ತ ಕಚೇರಿವರೆಗೆ ಜಾಥಾ ನಡೆದಿತ್ತು.
ಕೋಲಾರದ ಅಂಬೇಡ್ಕರ್ ನೂತನ ಹಾಸ್ಟೆಲ್ ಕಟ್ಟಡ ಕಳಪೆಯಿಂದ ಕೂಡಿದೆ. ಕಾಮಗಾರಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಶ್ರೀನಿವಾಸಪುರ, ಬಂಗಾರಪೇಟೆ, ಮುಳಬಾಗಿಲಿನಲ್ಲಿ ನಡೆಯುತ್ತಿರುವ ಕಟ್ಟಡ ಕಾಮಗಾರಿಯಲ್ಲೂ ಅವ್ಯವಹಾರ ನಡೆಯುತ್ತಿದೆ. ಹಾಗಾಗಿ ಅವ್ಯವಹಾರ ನಡೆಸಿದ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ 100 ಜನರು ಭಾಗಿಯಾಗಿದ್ದರು. ಬಾಗಲಕೋಟೆ ಜಿಲ್ಲೆ ರಬಕವಿ-ಬನಹಟ್ಟಿ ತಾಲೂಕಿನ ಗ್ರಾಮಗಳಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಅಸಂಗಿ ಅಸ್ಕಿ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ-ಬನಹಟ್ಟಿ ತಾಲೂಕಿನ ಗ್ರಾಮಗಳಲ್ಲಿ ಅನುಮತಿ ಇಲ್ಲದೆ ಅವ್ಯಾಹತವಾಗಿ ಮಣ್ಣು ಮತ್ತು ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಗಣಿ ಮತ್ತು ಕಂದಾಯ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಅಕ್ರಮ ಮಣ್ಣು ಮರಳು ಸಂಗ್ರಹ ಇದ್ದರೂ ಅಧಿಕಾರಿಗಳು ರೇಡ್ ಮಾಡ್ತಿಲ್ಲ ಅನ್ನುವ ಆರೋಪ ಕೇಳಿಬರುತ್ತಿದೆ.